ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ಏಳಿರಿ ಮಧುರ ಅಮೃತ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಮುರಳಿಯ ಮಧುರ ಅಮೃತ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಧರಣಿ ಎಚ್ಚತ್ತಿದೆ ಆಗಸವೆದ್ದಿದೆ ಧರಣಿ ಎಚ್ಚತ್ತಿದೆ ಆಗಸವೆದ್ದಿದೆ ನನ್ನ ಕಣ್ಮಣಿಗಳೇಳಿರಿ ಮುದ್ದು ಮಕ್ಕಳೇ ಏಳಿರಿ 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 ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತರ ಸಧಾರೆ ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತರ ಸಧಾರೆ ಪ್ರಭು ಮಿಲನಕ್ಕೆ ಇದೇ ಸಮಯವು ಪ್ರಭು ಮಿಲನಕ್ಕೆ ಇದೇ ಸಮಯವು ಬ್ರಹ್ಮ ಮುಹೂರ್ತವಿದೇಳಿರಿ ಮುದ್ದು ಮಕ್ಕಳೇ ಏಳಿರಿ 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 ನಿದ್ರಿಸುವವರು ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ನಿದ್ರಿಸುವವರು ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ ಬಾಬಾನ ಮಧುರ ವಾಣಿಯ ಆಲಿಸಿ ಪ್ರೀತಿಯ ಮಕ್ಕಳೇ ಏಳಿರಿ ಮುದ್ದು ಮಕ್ಕಳೇ ಏಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಏಳಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ಏಳಿರಿ
ಮುದ್ದು ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ.
ಸಂಗಮ ಯುಗದ ಈ ಶ್ರೇಷ್ಠ ವೇಳೆಯಲ್ಲಿ ಪ್ರೀತಿಯ ಬಾಪ್ ದಾದಾರವರ ಜೊತೆಗೆ ಮಂಗಲ ಮಿಲನವನ್ನ ಆಚರಿಸಿ ಸ್ವಯಂವನ್ನ ಶಕ್ತಿಯಿಂದ ಭರ್ಪೂರ್ ಮಾಡಿಕೊಳ್ಳೋಣ. ಇದೇ ಶಕ್ತಿಯ ಸಂಪನ್ನ ಸ್ಥಿತಿಯನ್ನು ಇಡೀ ದಿನದ ದಿನಚರ್ಯವನ್ನು ಶ್ರೇಷ್ಠ ಮಾಡಿಕೊಳ್ಳೋಣ. ಈ ಸಮಯ ಪ್ರೀತಿಯ ಬಾಬಾರವರು ನಾವು ಮಕ್ಕಳಿಗೋಸ್ಕರ ವಿಶೇಷ ವರದಾನಗಳಿಂದ ಭರ್ಪೂರ್ ಮಾಡಿಕೊಳ್ಳುವುದಕ್ಕಾಗಿ ಕೊಟ್ಟಿದ್ದಾರೆ. ಪ್ರೀತಿಯ ಬಾಪ್ ದಾದಾ ತಮ್ಮ ಸರ್ವ ಖಜಾನೆಗಳ ಭಂಡಾರವನ್ನ ತೆರೆದಿಟ್ಟಿದ್ದಾರೆ. ನಮ್ಮನ್ನ ವರದಾನಗಳಿಂದ ಭರ್ಪೂರ್ ಮಾಡುತ್ತಿದ್ದಾರೆ. ಹಾಗಾದರೆ ನಾವು ಮಂಗಲ ಮಿಲನ ಆಚರಿಸುವುದಕ್ಕಾಗಿ ಆತ್ಮಿಕ ವಾರ್ತಾಲಾಪ ಮಾಡೋಣ. ಸ್ವಯಂವನ್ನ ಸರ್ವ ಬಂಧನಗಳಿಂದ, ವಿಚಾರಗಳಿಂದ ಮುಕ್ತರಾಗಿರಿ. ಭ್ರುಕುಟಿಯ ಮಧ್ಯದಲ್ಲಿ ಶಕ್ತಿಶಾಲಿ ನಕ್ಷತ್ರದ ರೂಪದಲ್ಲಿ ನೋಡಿರಿ. ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ. ಸರ್ವ ಕರ್ಮ ಇಂದ್ರಿಯಗಳ ಮಾಲೀಕ. ಇಂದ್ರಿಯಗಳ ಬಂಧನಗಳಿಂದ ಮುಕ್ತನಾಗಿ ಒಂದು ಸೆಕೆಂಡಿನಲ್ಲಿ ಈ ದೇಹದಿಂದ ಭಿನ್ನರಾಗಿರಿ. ತಮ್ಮ ಪ್ರಕಾಶಮಯ ಶರೀರದ ಜೊತೆಗೆ ಹಾರುತ್ತಾ ಹೋಗೋಣ ಪ್ರೀತಿಯ ವತನಕ್ಕೆ. ಅವ್ಯಕ್ತ ವತನದಲ್ಲಿ ಫರಿಸ್ತೆಗಳ ಜಗತ್ತಿನಲ್ಲಿ ತಲುಪಿಬಿಡೋಣ. ಎದುರುಗಡೆ ಬಾಪ್ ದಾದಾರವರನ್ನ ನೋಡಿ ವತನದ
ಶೀತಲತೆಯ ಅನುಭವ ಮಾಡಿ. ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರೆಯಿದು. ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬಾ, ಪ್ರೀತಿಯ ಪಿತನು ನಮ್ಮವನು. ಉದ್ಭವಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರೆಯಿದು. ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬಾ, ಪ್ರೀತಿಯ ಪಿತನು ನಮ್ಮವನು. ಉದ್ಭವಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರೆಯಿದು. ಮಕ್ಕಳೇ ಎನ್ನುತ್ತ ಎಲ್ಲರ ಪರಮಪಿತನ ಪ್ರೀತಿಯ ತೋರಿದ. ಬಲಿಹಾರಿಯಾಗಿಸಿ ತನ್ನನು ತಾನು ನಮಗೆ ಸುಖ ಸಂಸಾರವ ನೀಡಿದ. ಶಿವನು ತನ್ನಯ ಜ್ಞಾನವ ತಿಳಿಸಿದ ಬಾಬಾ ನಿನ್ನಯ ಮುಖದಿಂದ. ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬಾ, ಪ್ರೀತಿಯ ಪಿತನು ನಮ್ಮವನು. ಉದ್ಭವಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರೆಯಿದು. ಅಲೌಕಿಕ ಜೀವನದಿಂದ ಸತ್ಕರ್ಮಗಳ ವರದಾನವ ನೀಡಿದ. ಅಭಿಮಾನವು ಲೇಷವು ಸೆಳೆಯಲೇ ಇಲ್ಲ, ಸೇವಕನಾಗಿ ಜಗವನ್ನು ಧರಿಸಿದ. ಅಭಿಮಾನವು ಲೇಷವು ಸೆಳೆಯಲೇ ಇಲ್ಲ, ಸೇವಕನಾಗಿ ಜಗವನ್ನು ಧರಿಸಿದ. ಸರ್ವ ಸಂಗಾತಿ ಸರ್ವರ ಮಿತ್ರನು, ಸರ್ವರಿಗೆ ತಾಧಾರ. ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬಾ, ಪ್ರೀತಿಯ ಪಿತನು ನಮ್ಮವನು. ಉದ್ಭವಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರೆಯಿದು.
ಹರಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರೆಯಿದು.
ಬಾಪ್ ದಾದಾರವರು ನಾನು ಫರಿಸ್ತೆಯನ್ನ ಆಹ್ವಾನ ಮಾಡುತ್ತಿದ್ದಾರೆ. ನೋಡಿಕೊಳ್ಳಿ, ಬಾಪ್ ದಾದಾರವರನ್ನ ಬುದ್ಧಿರೂಪಿ ನೇತ್ರದಿಂದ ತಮ್ಮ ಎದುರುಗಡೆ ಪ್ರಕಾಶಮಯ ಸಂಪೂರ್ಣ ಫರಿಸ್ತಾ ಸ್ವರೂಪ ಬಾಪ್ ದಾದಾರವರಿಂದ ಶಕ್ತಿಶಾಲಿ ದೃಷ್ಟಿಯನ್ನ ತೆಗೆದುಕೊಳ್ಳಿರಿ, ಅನುಭವ ಮಾಡಿರಿ. ಬಾಬಾನಿಂದ ಲೈಟ್ ಮತ್ತು ಮೈಟ್, ಪ್ರಕಾಶ ಮತ್ತು ಶಕ್ತಿ ಹೊರಟು ನಾನು ಫರಿಸ್ತೆಯಲ್ಲಿ ಸಮಾವೇಶವಾಗುತ್ತಿದೆ. ಬಾಪ್ ದಾದಾರವರ ಜೊತೆಗೆ ಆತ್ಮಿಕ ವಾರ್ತಾಲಾಪ ಮಾಡೋಣ. ಈ ಒಂದು ಶಕ್ತಿಶಾಲಿ ವೇಳೆಯಲ್ಲಿ ಎಷ್ಟು ಬೇಕು ಅಷ್ಟು ಶಕ್ತಿಗಳಿಂದ ಬಾಬಾರವರಿಂದ ಭರ್ಪೂರ್ ಮಾಡಿಕೊಳ್ಳೋಣ. ಬಾಬಾರವರಿಂದ ಆತ್ಮಿಕ ಶಕ್ತಿಶಾಲಿ ಕಿರಣಗಳು ನಯನಗಳಿಂದ ನನಗೆ ಬಹಳಷ್ಟು ಅನುಭವವಾಗುತ್ತಿದೆ. ಬಾಬಾ ನನಗೆ ಏನು ಹೇಳುತ್ತಿದ್ದಾರೆ? ಮಗು, ಸ್ವಯಂ ತಮ್ಮನ್ನ ತಯಾರು ಮಾಡಿಕೊಳ್ಳಿರಿ. ತಮ್ಮ ಸೂಕ್ಷ್ಮ ಪರಿಶೀಲನೆಯ ಮೂಲಕ ಬಲಹೀನತೆಗಳನ್ನು ತೆಗೆಯಿರಿ. ನಾನು ಫರಿಸ್ತಾ ಬಾಪ್ ದಾದಾರವರ ಎದುರುಗಡೆ ಸ್ವಯಂವನ್ನ ಪರಿಶೀಲನೆ ಮಾಡಿಕೊಳ್ಳುತ್ತಿದ್ದೇನೆ.
ನನ್ನ ವರ್ತಮಾನ ಸ್ಥಿತಿ ನನಗೆ ಸ್ಪಷ್ಟ ರೂಪದಲ್ಲಿ ಕಾಣಿಸುತ್ತಿದೆ ಹಾಗೂ ಬಾಪ್ದಾದಾರವರು ನನ್ನನ್ನು ನೋಡುತ್ತಿದ್ದಾರೆ. ಸ್ವಯಂ ಅನ್ನ ಪರಿಶೀಲನೆ ಮಾಡುತ್ತಾ ದೃಢ ಸಂಕಲ್ಪ ಮಾಡಿರಿ. ಇವತ್ತು ಇಡೀ ದಿನ ಯಾವ ಶಕ್ತಿಯನ್ನ ಧಾರಣೆ ಮಾಡಿಕೊಳ್ಳಬೇಕೆಂಬುದನ್ನ ಬಾಪ್ದಾದಾರವರ ಎದುರುಗಡೆ ದೃಢ ಸಂಕಲ್ಪ ಮಾಡಿರಿ. ಜೊತೆಗೆ ಇವತ್ತಿನ ದಿನ ನಾನು ಸ್ವಯಂ ಅನ್ನ ಪರಿಶೀಲನೆ ಮಾಡಿಕೊಳ್ಳುತ್ತಾ ಪ್ರತಿಯೊಂದು ಕರ್ಮವನ್ನ ಮಾಡುತ್ತಾ ಬಾಪ್ದಾದಾರವರನ್ನ ನಮ್ಮ ಜೊತೆ ಅನುಭವ ಮಾಡೋಣ. ಇದೇ ಸಂಕಲ್ಪವನ್ನ ಮಾಡಿ ಬಾಬಾ, ಇವತ್ತಿನ ದಿನ ನಾನು ಸ್ವಯಂ ಅನ್ನ ಅಂತರ್ಮುಖತೆಯ ಗುಹೆಯಲ್ಲಿ ಹೋಗಿ ನಿರಂತರ ಅವ್ಯಕ್ತ ಸ್ಥಿತಿಯನ್ನ ಮಾಡಿಕೊಂಡು ಬಾಬಾರವರ ಜೊತೆಯಲ್ಲಿ ಇರೋಣ. ಬಾಪ್ದಾದಾರವರು ನನ್ನ ಸಂಕಲ್ಪವನ್ನ ಕೇಳುತ್ತಿದ್ದಾರೆ. ನನಗೆ ಬಹಳಷ್ಟು ಪ್ರೀತಿಯಿಂದ ಶಕ್ತಿಯನ್ನ ಕೊಡುತ್ತಾ ವರದಾನವನ್ನ ಕೊಡುತ್ತಿದ್ದಾರೆ. ಬಾಪ್ದಾದಾರವರ ವರದಾನದ ಹಸ್ತ ನನ್ನ ಶಿರದ ಮೇಲೆ ಇದೆ ಅನ್ನುವಂತಹ ಅನುಭವ ಮಾಡಿ ಬಾಪ್ದಾದಾರವರ ವರದಾನಿ ಹಸ್ತ ನನ್ನ ಮಸ್ತಕದಲ್ಲಿ ಬರುತ್ತಿದ್ದಂತೆ ನಾನು ಸ್ವಯಂ ಅನ್ನ ಶಕ್ತಿಶಾಲಿಯ ಅನುಭವ ಮಾಡುತ್ತಿದ್ದೇನೆ. ಯಾವ ರೀತಿ ದಿವ್ಯ ಶಕ್ತಿಯ
ಸ್ತೋತ್ರ. ನನ್ನ ಆಂತರಿಕದಲ್ಲಿ ಸಮಾವೇಶವಾಗುತ್ತಿದೆ. ಮುಳುಗಿ ಹೋಗಿ ಈ ಒಂದು ಸುಂದರ ಆತ್ಮಿಕ ಮಿಲನದಲ್ಲಿ ಬಾಬಾರವರ ವರದಾನಿ ಹಸ್ತ ಈ ಒಂದು ಆತ್ಮಿಕ ದೃಶ್ಯ ಮೇಲಿನಿಂದ ಮೇಲೆ ನೆನಪು ಮಾಡುತ್ತಾ ಇರಬೇಕು. ಬಾಪ್ದಾದಾರವರು ವರದಾನವನ್ನ ಕೊಡುತ್ತಿದ್ದಾರೆ. ಮಗು ವಿಜಯೀ ಭವ. ಈಗ ನಾನು ಫರಿಸ್ತಾ ಬಾಪ್ದಾದಾರವರಿಂದ ಪ್ರತಿಜ್ಞೆ ಮಾಡಿ ಶಕ್ತಿಗಳಿಂದ ಸಂಪನ್ನನಾಗಿ ಸ್ವಯಂ ಅನ್ನ ಒಂದು ಸಂಪೂರ್ಣ ಪ್ರಕಾಶಮಯ ಶರೀರದಲ್ಲಿ ಫರಿಸ್ತಾ ಸ್ಥಿತಿಯಲ್ಲಿ ಅನುಭವ ಮಾಡುತ್ತೇನೆ. ಈ ರೀತಿ ಅನುಭವವಾಗುತ್ತಿದೆ. ಈ ವರದಾನಿ ವೇಳೆಯಲ್ಲಿ ಬಾಪ್ದಾದಾರವರು ನನ್ನನ್ನು ವರದಾನಗಳಿಂದ ಸಂಪನ್ನ ಮಾಡಿದ್ದಾರೆ. ಈಗ ನಾನು ಆತ್ಮ ಒಂದು ಸೆಕೆಂಡಿನಲ್ಲಿ ಈ ಪ್ರಕಾಶಮಯ ಶರೀರವನ್ನ ಇಲ್ಲಿಯೇ ಬಿಟ್ಟು ಹಾರುತ್ತಾ ಹೋಗುತ್ತಿದ್ದೇನೆ. ನನ್ನ ನಿಜ ಮನೆ ಪರಮ ಧಾಮಕ್ಕೆ, ಶಾಂತಿಧಾಮಕ್ಕೆ. ಬಿಂದು ಬಾಬನ ಜೊತೆ ತಲುಪಿದ್ದೇನೆ. ಬಿಂದು ತಂದೆಯ ಮನೆಗೆ ತಲುಪಿದ್ದೇನೆ. ಮತ್ತೆ ಬಾಬಾನ ಜೊತೆ ಕಂಬೈನ್ಡ್ ಆಗಿದ್ದೇನೆ. ಪರಮ ಜ್ಯೋತಿಯಲ್ಲಿ ಸಮಾವೇಶನಾಗಿದ್ದೇನೆ. ಈ ರೀತಿ ಅನುಭವವಾಗುತ್ತಿದೆ. ನಾನು ಮತ್ತು ಬಾಬಾ ಒಂದೇ ಆಗಿದ್ದೇವೆ. ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಯಾವುದೇ ಸಂಕಲ್ಪ ಇಲ್ಲ. ಲವಲೀನ ಸ್ಥಿತಿಯಾಗಿದೆ.
ಇದೇ ಬೀಜರೂಪ ಸ್ಥಿತಿಯಾಗಿದೆ. ಇದೇ ಜ್ವಾಲಾ ಸ್ವರೂಪ ಸ್ಥಿತಿಯಾಗಿದೆ. ಇದೇ ಸ್ಥಿತಿಯಲ್ಲಿ ನಾನು ಆತ್ಮದ ವಿಕರ್ಮ ವಿನಾಶವಾಗುತ್ತಿದೆ. ಪರಮ ಜ್ಯೋತಿಯಲ್ಲಿ ಸಮಾವೇಶವಾಗಿರುವ ಸ್ಥಿತಿಯು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುವ ಸ್ಥಿತಿ. ಹೃದಯ ಹಾಡುತ್ತಿದೆ, ಇದೇ ಅವಸ್ಥೆಯಲ್ಲಿ ಸಮಾವೇಶವಾಗಿರಬೇಕು. ಶಬ್ದದ ಪ್ರಪಂಚದಿಂದ ಭಿನ್ನವಾದ ಸ್ಥಿತಿಯಾಗಿದೆ. ಬಹಳಷ್ಟು ಸೈಲೆನ್ಸ್ ಆಗಿದೆ. ಕೇವಲ ಇದೇ ಸ್ಥಿತಿಯಲ್ಲಿ ಮಗ್ನರಾಗಿರಿ. ಎಷ್ಟು ಶಕ್ತಿಯನ್ನ ಸಂಪನ್ನ ಮಾಡಿಕೊಳ್ಳಬೇಕು ಅಷ್ಟು ಸಂಪನ್ನತೆಯಿಂದ ಭರಪೂರಾಗೋಣ. ಅಷ್ಟು ಶಕ್ತಿಯನ್ನ ತುಂಬಿಕೊಳ್ಳೋಣ. ಕೇವಲ ಬಿಂದು ಬಾಬಾ. ನನ್ನ ಬಾಬಾ. ಮತ್ತೆ ಯಾವ ನೆನಪು ಕೂಡ ಇಲ್ಲ. ಕೇವಲ ನನ್ನ ಬಾಬಾ. ಈ ಒಂದು ಸ್ಥಿತಿಯಲ್ಲಿ ಸಮಾವೇಶವಾಗಿರಿ, ಮುಳುಗಿ ಹೋಗಿರಿ. ಸಂಪೂರ್ಣವಾಗಿ ಮುಳುಗಿ ಹೋಗಿರಿ. ಹೃದಯ ಹಾಡುತ್ತಿದೆ, ಇದೇ ಸ್ಥಿತಿಯು. ನಾನು ಈ ಸ್ಥಿತಿಯಲ್ಲೇ ಸ್ಥಿತರಾಗಬೇಕು. ಇದೇ ಅವಸ್ಥೆಯಲ್ಲಿ ನಾನು ಸ್ವಯಂ ಬಾಪ್ ಸಮಾನ್, ತಂದೆಯ ಸಮಾನರಾಗುವ ಅನುಭವ ಮಾಡ್ತಾ ಇದ್ದೀನಿ. ಬಾಬಾರವರಲ್ಲಿ ಇರುವ ಶಕ್ತಿಗಳು ನನ್ನಲ್ಲಿ ಸಮಾವೇಶವಾಗುತ್ತಿವೆ. ಇಡೀ ಗುಣಗಳು ನಾನು ಆತ್ಮನಲ್ಲಿ ಸಮಾವೇಶವಾಗಿವೆ. ಬೀಜದಲ್ಲಿ ಸಮಾವೇಶನಾಗಿದ್ದೇನೆ.
ಇದೇ ಬೀಜ ರೂಪ ಸ್ಥಿತಿಯಾಗಿದೆ. ಇದೇ ಸ್ಥಿತಿಯಲ್ಲಿ ಇಡೀ ಸಂಸಾರದ ವೃಕ್ಷಕ್ಕೆ, ಆತ್ಮಗಳಿಗೆ ನಾನು ಆತ್ಮನಿಂದ ಲೈಟ್ ಮೈಟ್ ತಲುಪುತ್ತಿವೆ. ಪ್ರಕಾಶ ಮತ್ತು ಶಕ್ತಿಯ ಅನುಭವ ಮಾಡ್ತಾ ಇದ್ದಾರೆ. ಇಡೀ ವಿಶ್ವದ ಆತ್ಮಗಳನ್ನು ಇಮರ್ಜ್ ಮಾಡಿಕೊಳ್ಳಿ. ಇಡೀ ಆತ್ಮಗಳ ವೃಕ್ಷಕ್ಕೆ ಬೀಜದಿಂದ ಶಕ್ತಿ ಸಿಗುತ್ತಿದೆ. ಬೀಜ ರೂಪ ತಂದೆಯಿಂದ ದಿವ್ಯ ಶಕ್ತಿ ನಾನು ಆತ್ಮನಿಂದ ಇಡೀ ವೃಕ್ಷಕ್ಕೆ ಶಕ್ತಿಯು ತಲುಪುತ್ತಿದೆ. ವಿಶ್ವದ ಎಲ್ಲ ಆತ್ಮಗಳಿಗೆ ಸುಖ ಶಾಂತಿಯ ದಾನವನ್ನು ಮಾಡಿ ಮನಸ್ಸಿನಿಂದ ಸಕಾಶವನ್ನು ಕೊಡಿ. ಈಗ ನಾನು ಆತ್ಮ ಬಾಬನ ಜೊತೆಗೆ ಮತ್ತೆ ನಾನು ಈ ಒಂದು ಸಾಕಾರ ಲೋಕದಲ್ಲಿ ಬರುತ್ತಿದ್ದೇನೆ. ಬಾಬನ ಜೊತೆ ವತನದ ಕಡೆಗೆ ಬರುತ್ತಿದ್ದೇನೆ. ಲೈಟ್ ಮೈಟ್ ಹರಡಿಸುತ್ತಿದ್ದೇನೆ. ವತನಕ್ಕೆ ತಲುಪುತ್ತಿದ್ದೇನೆ. ನನ್ನ ಸೂಕ್ಷ್ಮ ಶರೀರದಲ್ಲಿ ಮತ್ತೆ ನಾನು ಪ್ರವೇಶವಾಗುತ್ತಿದ್ದೇನೆ. ಫರಿಸ್ತಾ ರೂಪದಲ್ಲಿ ಸ್ಥಿತನಾಗುತ್ತಿದ್ದೇನೆ. ಬಾಪ್ ದಾದಾರವರ ಕೈಯನ್ನ ನನ್ನ ಕೈಯಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಫರಿಸ್ತಾ ಈ ಒಂದು ಸಾಕಾರದಲ್ಲಿ ಕೆಳಗಡೆ ಬರುತ್ತಿದ್ದೇನೆ. ಅಂತರಿಕ್ಷದಲ್ಲಿ ನೋಡುತ್ತಿದ್ದೇನೆ. ನಾನು ಫರಿಸ್ತೆಯಿಂದ ಲೈಟ್ ಮತ್ತು ಮೈಟ್ ಇಡೀ ಗ್ರಹಗಳಿಗೂ ಕೂಡ ಲೈಟ್ ಸಿಗುತ್ತಿದೆ. ಪರಮಾತ್ಮ ಲೈಟ್ ನಾನು 5 ತತ್ವಗಳ ಜಗತ್ತಿನಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ಐದು ತತ್ವಗಳಿಗೆ ನಾನು
ಫರಿಸ್ತೆಯಿಂದ ಲೈಟ್ ಮೈಟ್ ಸಿಗುತ್ತಿದೆ. ಬಾಪ್ದಾದರವರ ಜೊತೆ ನಾನು ಫರಿಸ್ತೆ 5 ತತ್ವಗಳಿಗೆ ಸಕಾಶ ಕೊಟ್ಟು ಭರ್ಪೂರ್ ಮಾಡುತ್ತಿದ್ದೇನೆ. ನಾನು ಫರಿಸ್ತಾ ಕೆಳಗಡೆ ಬಂದು ಈ ದೇಹದಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ನನ್ನ ದೇಹ ಪೂರ್ಣವಾಗಿ ಪ್ರಕಾಶಮಯ, ಹೊಳೆಯುವಂತಹ ಫರಿಸ್ತಾ ಶರೀರದಂತೆ ಕಾಣಿಸುತ್ತಿದೆ. ಮಸ್ತಕದಿಂದ ಪ್ರಕಾಶ ಮತ್ತು ಶಕ್ತಿಯು ಹೊರಟು 4 ಕಡೆಗಳಲ್ಲಿಯೂ ಪಸರಿಸುತ್ತಿವೆ. ಪರಮಾತ್ಮ ಪ್ರೀತಿಯ ಶಕ್ತಿಯು ನನ್ನ ಒಂದೊಂದು ಅಂಗದಲ್ಲಿ ಪಸರಿಸುತ್ತಿವೆ. ನನ್ನ ಇಂದ್ರಿಯಗಳು ಶೀತಲವಾಗಿದೆ. ಈ ಶರೀರವು ಕೂಡ ಒಂದು ಪ್ರಕಾಶಮಯ ಶರೀರವಾಗಿ ಬಿಟ್ಟಿದೆ. ಬಾಪ್ದಾದ ನನ್ನ ಎದುರುಗಡೆ ಇದ್ದಾರೆ. ಬಾಬಾ ನನಗೆ ಈ ರೀತಿ ಹೇಳ್ತಾ ಇದ್ದಾರೆ, ಮಗು ಇಡೀ ದಿನ ಬಾಪ್ದಾದರವರ ಜೊತೆಯಲ್ಲಿ ಇರಬೇಕು. ಇಂತಹ ಅವ್ಯಕ್ತ ಸ್ಥಿತಿಯನ್ನು ಮಾಡಿಕೊಂಡು ಇಡೀ ದಿನವನ್ನ ಬಾಬಾರವರ ನೆನಪಿನಲ್ಲಿ ಇರೋಣ. ಇದೇ ತಪಸ್ಸಿನ ಬಟ್ಟಿಯಾಗಿದೆ. ಅವ್ಯಕ್ತ ಸ್ಥಿತಿಯಲ್ಲಿದ್ದು ಅವ್ಯಕ್ತ ಅನುಭವ ಮಾಡೋಣ. ಇದೇ ಸ್ಥಿತಿಯಲ್ಲಿ ಮಗ್ನರಾಗಿ ಇದೇ ಸ್ಥಿತಿಯ ಅಭ್ಯಾಸ ಮಾಡ್ತಾ ಇರೋಣ. ಅನುಭವ ಮಾಡೋಣ.